ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮಿ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು ಫಸ್ಟ್ PUCಯ ಬುದ್ಧ ಬಿಸಿಲೂರಿನವನು ಎನ್ನುವಂಥ ಪಾಠದ ಪ್ರಶ್ನೋತ್ತರವನ್ನು ನಾವೀ ದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬುದ್ಧ ಬಿಸಿಲೂರಿನವನು ಇದನ್ನು ರಚನೆ ಮಾಡಿದಂಥವರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಫಸ್ಟ್ ಮೈನ್ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ. ಫಸ್ಟ್ ಕ್ವಶನ್, ಈ ಬಿಸಿಲೇ ಗೌತಮನನ್ನು ಸನ್ಯಾಸಕ್ಕೆ ದೂಡಿರಬೇಕು. ಉತ್ತರ, ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಿರುವ ಬುದ್ಧ ಬಿಸಿಲೂರಿನವನು ಎಂಬ ಸೊಗಸಾದ ಪ್ರವಾಸ ಕಥನದಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಲೇಖಕರು ಮತ್ತವರ ಕುಟುಂಬ ವರ್ಗದವರು ಲುಂಬಿನಿಯು ಯಾವುದೋ ಶಿಖರಾಗ್ರದ ತಂಪು ಪ್ರದೇಶದಲ್ಲಿರಬಹುದೆಂದು ಭಾವಿಸಿದ್ದರು. ಆದರೆ ಅಲ್ಲಿಗೆ ಹೋದಾಗ ಬುದ್ಧ ಬಿಸಿಲೂರಿನವನು ಎಂಬುದು ಅರ್ಥವಾಯಿತು. ಈ ಬಿಸಿಲಿನಲ್ಲಿ ಬುದ್ಧ ಬೆಳದಿಂಗಳಂತೆ ಅವತರಿಸಿರಬಹುದೆಂದು ಚಿಂತಿಸಿದರಂತೆ. ಲೇಖಕರ ಮಗಳಾದ ಸಿಹಿ ಪುಟ್ಟಿಯು ಅಲ್ಲಿನ ಬಿಸಿಲಿನ ಜುಳವನ್ನು ಅನುಭವಿಸುತ್ತಾ ಈ ಬಿಸಿಲೇ ಗೌತಮನನ್ನು ಸನ್ಯಾಸಕ್ಕೆ ದೂಡಿರಬೇಕು ಎಂದಳಂತೆ. ಲೇಖಕರಿಗೂ ಅದು ನಿಜವಿರಬಹುದು ಎಂದೆನಿಸಿತಂತೆ. ಲುಂಬಿನಿಯ ಬಿಸಿಲಿಗೆ ಲೇಖಕ ಮತ್ತು ಅವರ ಮಗಳು ಪ್ರತಿಕ್ರಿಯಿಸಿದ ಬಗೆ ಇದಾಗಿದೆ. ಪ್ರಶ್ನೆ 2, ಇನ್ನು ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳುವುದಿಲ್ಲ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಬುದ್ಧ ಬಿಸಿಲೂರಿನವನು ಎಂಬ ಪ್ರವಾಸ ಕಥನದಿಂದ ಆಯ್ದುಕೊಂಡಿರುವ ವಾಕ್ಯವಿದು. ಲೇಖಕರು ಮಾಯಾದೇವಿಯ ದೇವಾಲಯದಲ್ಲಿ ಈ ಮೇಲಿನಂತೆ ಶಪಥ ಕೈದರು. ಲೇಖಕರ ಮಗಳಾದ ಸಿಹಿ ಪುಟ್ಟಿಯು ಗೌತಮ ಜನಿಸಿದ ಈ ಪವಿತ್ರವಾದ ಜಾಗದಲ್ಲಿ ಯಾವುದಾದರೊಂದು ದೌರ್ಬಲ್ಯವನ್ನು, ದುರ್ಗುಣವನ್ನು ಬಿಟ್ಟು ಬಿಡುವುದು ಒಳ್ಳೆಯದು. ಏನಾದರೂ ಶಪಥ ಮಾಡೆಂದು ಒತ್ತಾಯಿಸಿದಾಗ ಲೇಖಕರು ಜಾಗರೂಕತೆಯಿಂದ ಇನ್ನು ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳುವುದಿಲ್ಲ ಎಂದು ಶಪಥ ಮಾಡಿದರಂತೆ. ಮಗಳು ಅನಗತ್ಯ ಎಂಬ ಪದವನ್ನು ಸೇರಿಸುವ ಅಗತ್ಯವಿರಲಿಲ್ಲ ಎಂದು ಆಕ್ಷೇಪಿಸಿದಳು. ಮಗಳ ಒತ್ತಾಯಕ್ಕೆ ಈ ಶಪಥ ಮಾಡಿದರೂ ಕೆಟ್ಟದ್ದನ್ನು ತ್ಯಜಿಸಲು, ಒಳ್ಳೆಯದನ್ನು ಮಾಡಲು ಎಲ್ಲ ಸ್ಥಳವೂ ಸೂಕ್ತವೆಂದು ಲೇಖಕರು ಅರ್ಥಪೂರ್ಣವಾಗಿ ನುಡಿದಿದ್ದಾರೆ. ಗವಾಕ್ಷಿಯಿಂದ ಮಗನನ್ನು ಕೂಗಿರಬಹುದು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಬುದ್ಧ ಬಿಸಿಲೂರಿನವನು ಎಂಬ ಪ್ರವಾಸ ಕಥನದಲ್ಲಿ ಈ ಮೇಲಿನ ವಾಕ್ಯವನ್ನು ಗಮನಿಸುತ್ತೇವೆ. ಲೇಖಕರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಲುಂಬಿನಿಯಿಂದ 27 ಕಿಲೋಮೀಟರ್ ದೂರದಲ್ಲಿದ್ದ ಕಪಿಲವಸ್ತುವಿಗೆ ಭೇಟಿಯಿತ್ತರು. ಅಲ್ಲಿನ ಉದ್ಯಾನವನದಲ್ಲಿ ಶುದ್ಧೋಧನನ ಅರಮನೆ ಇದ್ದಿತಂತೆ. ಅಲ್ಲಿ ಇದ್ದದ್ದು ಅರೆಬರೆ ಇಟ್ಟಿಗೆಗಳ ಕಟ್ಟಡ ಮಾತ್ರ. ಅಲ್ಲಿಗೆ ಹೋದ ಲೇಖಕರು ಇಲ್ಲದ ಅರಮನೆಯನ್ನ ಊಹಿಸಿಕೊಂಡು ಇಲ್ಲೇ ಗೌತಮನು ಆಟವಾಡಿರಬಹುದು, ಈ ಕಿಟಕಿಯಿಂದ ಮಾಯಾದೇವಿ ತನ್ನ ಮಗನನ್ನು ಕೂಗಿ ಕರೆದಿರಬಹುದು ಎಂದೆಲ್ಲ ಊಹಿಸಿಕೊಂಡ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಬರೆದಿದ್ದಾರೆ. ಬುದ್ಧನೇ ಇಲ್ಲದ ಅರಮನೆಗೊಬ್ಬ ಗಾರ್ಡು. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಿರುವ ಬುದ್ಧ ಬಿಸಿಲೂರಿನವನು ಎಂಬ ಪ್ರವಾಸ ಕಥನದಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಕಪಿಲವಸ್ತುವಿನಲ್ಲಿದ್ದ ಉದ್ಯಾನವನದಲ್ಲಿ ಶುದ್ಧೋಧನನ ಅರಮನೆ ಇದ್ದ ಜಾಗವನ್ನು ಲೇಖಕರು ಸಂದರ್ಶಿಸಿದರು. ಅರೆಬರೆ ಇಟ್ಟಿಗೆಯ ಕಟ್ಟಡಗಳಲ್ಲಿ ಇಲ್ಲದ ಅರಮನೆಯನ್ನು ಕಟ್ಟಿಕೊಂಡು ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಾ ಹೊರಬರುತ್ತಿರುವಾಗ ಕಾಫಿಗೆ ದುಡ್ಡು ಕೊಡಿ ಎಂಬ ಆಗುಂತಕ ಧ್ವನಿಯನ್ನು ಕೇಳಿ ಲೇಖಕರು ವಾಸ್ತವಕ್ಕಿಳಿದರು. ನೋಡಿದರೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್. ಬುದ್ಧನೇ ಇಲ್ಲದ ಅರಮನೆಗೊಬ್ಬ ಗಾರ್ಡು ಎಂದು ಲೇಖಕರಿಗೆ ತಮಾಷೆ ಎನಿಸಿತು. ಅವನೊಡ್ಡಿದ ರಿಜಿಸ್ಟರ್ನಲ್ಲಿ ವಿವರ ಬರೆದು ಅಲ್ಲಿಂದ ಹಿಂದಿರುಗಿದರು. ನೆಕ್ಸ್ಟ್ ಮೈನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಗೌತಮ ಜನಿಸಿದ್ದು ಎಲ್ಲಿ? ಲುಂಬಿನಿ ಉದ್ಯಾನವನದಲ್ಲಿ ಗೌತಮ ಬುದ್ಧನು ಜನಿಸಿದನು. ನೇಪಾಳದ ವಿಮಾನ ಹೇಗಿತ್ತು? ನೇಪಾಳದ ವಿಮಾನಗಳು ನಮ್ಮ ಹಳೆಯ
ಮೆಟಾಡಾರ್ಗಳಿಗೆ ರೆಕ್ಕೆ ಜೋಡಿಸಿದಂತಿದ್ದವು. ಬುದ್ಧನಿಗೆ ಜ್ಞಾನೋದಯವಾದ ದಿನ ಯಾವುದು? ಬುದ್ಧನಿಗೆ ವೈಶಾಖ ಪೌರ್ಣಮಿಯಂದು ಜ್ಞಾನೋದಯವಾಯಿತು. ಮಾಯಾದೇವಿ ದೇವಾಲಯ ಹೇಗಿತ್ತು? ಮಾಯಾದೇವಿ ದೇವಾಲಯ ಶ್ವೇತವರ್ಣದಿಂದ ಕೂಡಿ ಚೌಕಾಕಾರದಲ್ಲಿತ್ತು. ಅಶೋಕ ಸ್ತಂಭ ಎಲ್ಲಿದೆ? ಅಶೋಕ ಸ್ತಂಭವು ಮಾಯಾದೇವಿ ದೇವಾಲಯದ ಬಳಿಯಿರುವ ಉದ್ಯಾನದಲ್ಲಿದೆ. ಯಾವ ಪ್ರವಾಸಾನುಭವದಲ್ಲಿ ಲುಂಬಿನಿಯ ಬಗೆಗೆ ವಿವರಗಳಿವೆ? ಚೀನಾ ಯಾತ್ರಿಕನಾದ ಹುಯೆತ್ಸಾಂಗ್ನ ಪ್ರವಾಸಾನುಭವದಲ್ಲಿ ಲುಂಬಿನಿಯ ಬಗೆಗೆ ವಿವರಗಳಿವೆ. ಕಪಿಲವಸ್ತುವಿನ ಹಿಂದಿನ ಹೆಸರೇನು? ಕಪಿಲವಸ್ತುವಿನ ಹಿಂದಿನ ಹೆಸರು ಲಾರ್ಕೋಟ್ ಎಂಬುದು. ಅರಮನೆಯ ಗಾರ್ಡು ಲೇಖಕರನ್ನು ಏನೆಂದು ಕೇಳಿದನು? ಅರಮನೆಯ ಗಾರ್ಡ್ ಕಾಫಿಗೇನಾದರೂ ಕೊಡಿ ಎಂದು ಲೇಖಕರನ್ನು ಕೇಳಿದನು. ಲೇಖಕರ ಮನಸ್ಸಿನಲ್ಲಿ ಗಾಢವಾಗಿ ಅಚ್ಚೊತ್ತಿದ್ದು ಯಾವುದು? ಗೌತಮನಿಲ್ಲದ ಅರಮನೆ ಮತ್ತು ತಾವೇ ಕಟ್ಟಿಕೊಂಡ ಕಲ್ಪನೆಯ ಅರಮನೆಗಳು ಲೇಖಕರ ಮನಸ್ಸಿನಲ್ಲಿ ಗಾಢವಾಗಿ ಉಳಿದವು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮಹಾನ್ ವ್ಯಕ್ತಿಗಳ ದರ್ಶನ ಅರ್ಥವಾಗುವುದು ಹೇಗೆ? ಮಹಾನ್ ವ್ಯಕ್ತಿಗಳ ದರ್ಶನವನ್ನು ಆಶಯವನ್ನು ಅರ್ಥ ಮಾಡಿಕೊಳ್ಳಲು ಅವರ ಕೃತಿಗಳು ನೆರವಾಗುತ್ತವೆ. ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ? ನೇಪಾಳಿ ಸರ್ಕಾರ ಅಲ್ಲಿನ ಪುಟ್ಟ ಪುಟ್ಟ ಊರುಗಳಲ್ಲಿ ವಿಮಾನ ನಿಲ್ದಾಣವನ್ನು ಸ್ಥಾಪಿಸಿ 25 ಜನ ಕೂರಬಹುದಾದ ವಿಮಾನಗಳನ್ನು ಹಾರಲು ಬಿಟ್ಟಿವೆ. ವಿಮಾನ ದರ ಶ್ರೀಸಾಮಾನ್ಯನ ಕೈಗೆ ಎಟುಕುವಂತಿದ್ದು ಗಂಟೆಗೊಮ್ಮೆ ಟ್ಯಾಕ್ಸಿಗಳಂತೆ ಸಂಚರಿಸುತ್ತವೆ. ನೇಪಾಳದಂಥ ಪುಟ್ಟ ದೇಶದಲ್ಲಿ ಸುಮಾರು 30ಕ್ಕೂ ಹೆಚ್ಚು ವಿಮಾನ ಸಂಪರ್ಕಗಳಿವೆ. ಇದೊಂದು ಉತ್ತಮ ವ್ಯವಸ್ಥೆಯಾಗಿದೆ. ಗೌತಮನ ಮನೋಲೋಕವನ್ನು ನಿರಂತರವಾಗಿ ದಹಿಸಿದ ಪ್ರಶ್ನೆಗಳು ಯಾವುವು? ಗೌತಮನ ಮನೋಲೋಕವನ್ನು ನಿರಂತರವಾಗಿ ದಹಿಸುತ್ತಿದ್ದ ಪ್ರಶ್ನೆಗಳಿವು. ಬದುಕು ಎಂದರೇನು? ಅದರ ಉದ್ದೇಶವೇನು? ರೋಗ, ಮುಪ್ಪು, ಮರಣಗಳನ್ನು ಗೆಲ್ಲುವುದು ಸಾಧ್ಯವೇ? ಮನುಷ್ಯನ ಸಂಕಟಗಳ ಮೂಲ ಯಾವುದು? ಈ ಎಲ್ಲ ಪ್ರಶ್ನೆಗಳು ಅವನನ್ನು ಸುಡುತ್ತಿದ್ದವು. ನೆಕ್ಸ್ಟ್ ಮೈನ್ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಲುಂಬಿನಿ ಪ್ರಯಾಣದ ಅನುಭವಗಳೇನು? ಲುಂಬಿನಿಯನ್ನು ತಲುಪಲು ಬಹುದೂರದ ರಸ್ತೆ ಪಯಣ ಮಾಡಬೇಕು. ಗುಡ್ಡಗಾಡನ್ನು ಇಳಿದು ಬಟಾಬಯಲನ್ನು ಹಿಡಿದು ಸಾಗಲು ಗಂಟೆಗಟ್ಟಲೆ ಸಮಯ ಬೇಕು. ಏಕೆಂದರೆ ಅದು ಬರೀ ಬೆಟ್ಟಗಳ ತಪ್ಪಲು. ನೇಪಾಳ ಸರ್ಕಾರ ವಿಮಾನದ ವ್ಯವಸ್ಥೆಯನ್ನು ಕಲ್ಪಿಸಿದೆ. ಹಿಮಪರ್ವತಗಳನ್ನು ತಂಪು ಗಾಳಿಯನ್ನು ಮರೆತು ರಣಬಿಸಿಲಿಗೆ ಒಡ್ಡಿಕೊಂಡಾಗ ಸಿಗುವುದು ಲುಂಬಿನಿ. ಭಾರತದ ಗಡಿಯತ್ತ ಇರುವುದು ಲುಂಬಿನಿ. ಲೇಖಕರು ಲುಂಬಿನಿ ಶಿಖರಾಗ್ರದಲ್ಲಿರುವ ತಂಪಾದ ಊರೆಂದು ಭಾವಿಸಿದ್ದರಂತೆ. ಅಲ್ಲಿಗೆ ಬಂದ ಮೇಲಷ್ಟೇ ಅವರಿಗೆ ಬುದ್ಧ ಬಿಸಿಲೂರಿನವನು ಎಂದು ತಿಳಿದುದು. ಹೀಗೆ ಲುಂಬಿನಿಯ ಪಯಣ ಸುಖಕರವೆಂದೇನೂ ಅನ್ನಿಸಲಿಲ್ಲವೆಂದು ಲೇಖಕರು ಹೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ. ಗೌತಮನ ಮನಸ್ಸಿನ ಉರಿ ಯಾವ ಬಗೆಯದೆಂದು ಲೇಖಕರು ಊಹಿಸಿದ್ದಾರೆ? ಗೌತಮನು ಹುಟ್ಟಿದ್ದು ವೈಶಾಖ ಪೌರ್ಣಮಿಯಂದು. ಅವನಿಗೆ ಜ್ಞಾನೋದಯವಾದುದು ವೈಶಾಖ ಪೂರ್ಣಿಮೆಯಂದೇ. ಇಲ್ಲಿ ಶಾಖವೆಂಬುದು ಒಂದು ಸಂಕೇತವೆಂದು ಲೇಖಕರು ಊಹಿಸುತ್ತಾರೆ. ಏಕೆಂದರೆ ಗೌತಮನ ಮನಸ್ಸನ್ನು ನಿರಂತರವಾಗಿ ದಹಿಸುತ್ತಿದ್ದ ಪ್ರಶ್ನೆಗಳು ಅನೇಕವಿದ್ದವು. ಬದುಕು, ಅದರ ಅರ್ಥ, ರೋಗ, ಮುಪ್ಪು, ಮರಣಗಳ ರಹಸ್ಯ, ಮನುಷ್ಯನ ಸಂಕಟಗಳ ಮೂಲ ಮುಂತಾದವು ಬುದ್ಧನ ಮನಸ್ಸನ್ನು ನಿರಂತರವಾಗಿ ದಹಿಸುತ್ತಿದ್ದವು. ಅವನಿಗೆ ಮುಂದೆ ತಾನು ರಾಜನಾದರೆ ಈ ಪ್ರಶ್ನೆಗಳಿಗೆ ಉತ್ತರ ದೊರೆಯಲಾರದೆಂದೆನಿಸಿತು. ಆದ್ದರಿಂದ ಬುದ್ಧ ಏಕಾಂತದ
ಸನ್ಯಾಸದ ದಾರಿಯನ್ನು ಹುಡುಕಿಕೊಂಡನೆಂದು ಲೇಖಕರು ಊಹಿಸಿದ್ದಾರೆ. ಮಾಯಾದೇವಿ ದೇವಾಲಯದ ಪರಿಸರ ಹೇಗಿತ್ತು? ಮಾಯಾದೇವಿಯ ದೇವಾಲಯ ಶ್ವೇತವರ್ಣದಿಂದ ಕೂಡಿದ್ದು ಚೌಕಾಕಾರದಲ್ಲಿ ನಿಂತಿರುವುದು. ಅಲ್ಲಿನ ಪರಿಸರ ತುಂಬ ಶುಭ್ರವಾಗಿರುವುದು. ಅಲ್ಲಿ ಆರಾಧನೆ, ಅರ್ಚನೆ, ಆಚರಣೆಗಳ ಕಂದಾಚಾರವಿಲ್ಲ. ಇಚ್ಛೆ ಇದ್ದವರು ತಂಪು ಹಾಸಿನ ಮೇಲೆ ಕುಳಿತು ಧ್ಯಾನಿಸಲು ಅವಕಾಶವಿದೆ. ಅಲ್ಲಿನ ಕೇಂದ್ರ ಭಾಗದಲ್ಲಿ ಗೌತಮನು ಜನಿಸಿದ ಜಾಗವೆಂದು ಕಲ್ಲನ್ನಿರಿಸಿದ್ದಾರೆ. ಅದು ಹಸಿರು ಬಣ್ಣದಿಂದ ಕೂಡಿ ಪಾಚಿ ಕಟ್ಟಿದಂತೆ ಕಾಣುತ್ತಿತ್ತೆಂದು ಲೇಖಕರು ವರ್ಣಿಸಿದ್ದಾರೆ. ಗೌತಮನ ಜನನಕ್ಕೆ ಈ ಕಲ್ಲು ಸಾಕ್ಷಿಯಾಗಿತ್ತೋ ಇಲ್ಲವೋ, ಆದರೆ ಚರಿತ್ರೆ ಪುರಾಣಗಳು ಸಂಧಿಸುವ ಅಮೂರ್ತ ಸಂಕೇತದಂತೆ ಆ ಶಿಲೆ ಕಾಣಿಸಿತೆಂದು ಲೇಖಕರು ವಿವರಿಸಿದ್ದಾರೆ. ಲೇಖಕರ ಕುಟುಂಬದವರು ಸೇರಿದಂತೆ ಅನೇಕರು ಅಲ್ಲಿ ಕುಳಿತು ಧ್ಯಾನಿಸುತ್ತಿದ್ದರಂತೆ. ಒಟ್ಟಿನಲ್ಲಿ ಮಾಯಾದೇವಿ ದೇವಾಲಯ ಅತ್ಯಂತ ಸುಂದರವಾಗಿತ್ತೆಂದು ಲೇಖಕರು ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್. ಕಪಿಲವಸ್ತುವಿನಲ್ಲಿ ಲೇಖಕರ ನಿರಾಸೆಗೆ ಕಾರಣವೇನು? ಲೇಖಕರು ಕಪಿಲವಸ್ತುವಿನಿಂದ ಹೊರಟು ಅನೇಕಾನೇಕ ಪ್ರಾಚೀನ ಸ್ಮಾರಕಗಳನ್ನು ನೋಡುತ್ತಾ ಹೋದರು. ಗಾಢವಾಗಿ ಅಚ್ಚೊತ್ತಿದ್ದು ಗೌತಮ ಇಲ್ಲದ ಅರಮನೆ ಮತ್ತು ತಾವೇ ಕಟ್ಟಿಕೊಂಡ ಕಲ್ಪನೆಯ ಅರಮನೆ ಮಾತ್ರ. ಬೌದ್ಧ ಧರ್ಮವು ಪ್ರಚಲಿತವಾಗಿರುವ ಎಲ್ಲ ದೇಶಗಳು ಲುಂಬಿನಿಯಲ್ಲಿ ಪೈಪೋಟಿಯಿಂದ ಅದ್ಧೂರಿಯಾದ ವರ್ಣರಂಜಿತ ಮೊನಾಸ್ಟರಿಗಳನ್ನು ನಿರ್ಮಿಸಿವೆ. ಸೈಕಲ್ ರಿಕ್ಷಾ ಏರಿ ಇವೆಲ್ಲವನ್ನ ಸುತ್ತಿ ಬಂದೆವು. ಆದರೆ ಹೃದಯಕ್ಕೆ ನಾಟಿದ್ದು ಗೌತಮ ಇಲ್ಲದ ಅರಮನೆಯ ಕತೆ. ಗೌತಮ ಇಲ್ಲದ ಅರಮನೆಯ ಕತೆ ಹೇಳುವ ಉದ್ಯಾನವನ ಮಾತ್ರ. ನಮ್ಮ ಎದೆಯ ನಿಧಿಯಂತೆ ಪೋಷಿಸಿಕೊಂಡಿದ್ದ ಸುವರ್ಣ ಆಕಾರಗಳು ದೊಪ್ಪನೆ ಕುಸಿದು ಬಿದ್ದು ಘೋರ ನಿರಾಶೆಯಾಗಿ, ಆದರೆ ಆ ನಿರಾಶೆಯಲ್ಲಿಯೇ ಅದೇ ತಾಣದಲ್ಲಿ ನಮ್ಮದೇ ಆದ ಸುವರ್ಣ ಶಿಲ್ಪವನ್ನು ಕ್ಷಣಾರ್ಧದಲ್ಲಿ ಕಲ್ಪಿಸಿಕೊಳ್ಳುವ ಸ್ವೋಪಜ್ಞ ಸೋಜಿಗವನ್ನು ಕಪಿಲವಸ್ತು ಕಟ್ಟಿಕೊಟ್ಟಿತು ಎಂದಿದ್ದಾರೆ. ನೆಕ್ಸ್ಟ್ ಕ್ವಶನ್. ಇಟ್ಟಿಗೆ ಕಟ್ಟಡಗಳ ಮೇಲೆ ಲೇಖಕರು ಏನೇನು ಚರ್ಚಿಸಿದರು? ಲೇಖಕರು ಮತ್ತು ಅವರ ಮಡದಿ ಮಕ್ಕಳು ಎಲ್ಲರೂ ಇಟ್ಟಿಗೆ ಕಟ್ಟಡಗಳ ಮೇಲೆ ನಿಂತು ಇಲ್ಲದ ಅರಮನೆಯನ್ನು ಕಲ್ಪಿಸಿಕೊಂಡು ಗೌತಮನ ಅನೇಕ ವಿಷಯವನ್ನ ಚರ್ಚಿಸಿದರು. ಆ ಜಾಗದಲ್ಲಿ ಗೌತಮನು ಆಟವಾಡಿರಬಹುದು, ಇಲ್ಲಿ ಊಟ ಮಾಡಿರಬಹುದು, ಇಲ್ಲಿ ಪಟ್ಟಾಭಿಷೇಕವಾಗಿರಬಹುದು. ಈ ಜಾಗವು ಗೌತಮ ಯಶೋಧರೆಯರ ಕೋಣೆ ಇದ್ದಿರಬಹುದು. ರಾಹುಲನ ಗೆಳೆಯರು ಅಲ್ಲಿ ಆಡಿರಬಹುದು. ಮಾಯಾದೇವಿಯು ಈ ಗವಾಕ್ಷಿಯಿಂದ ಮಗನನ್ನು ಕೂಗಿರಬಹುದು. ಇದೇ ತಿರುವಿನಲ್ಲಿ ಗೌತಮ ನಗರ ದರ್ಶನದಲ್ಲಿ ಮುಪ್ಪಿನ ಮುದುಕನನ್ನು, ಹಣ್ಣು ರೋಗಿಯನ್ನು, ಶವಯಾತ್ರೆಯನ್ನು ಕಂಡಿರಬಹುದು. ಮಧ್ಯರಾತ್ರಿಯಲ್ಲಿ ಗೌತಮನು ಈ ಬಾಗಿಲಿನಿಂದಲೇ ಹೊರಗೆ ನಡೆದಿರಬಹುದು. ಹೀಗೆ ಅನೇಕ ವಿಚಾರಗಳನ್ನು ಲೇಖಕರು ಚರ್ಚಿಸಿದರು. ಕಪಿಲವಸ್ತುವಿನ ಉದ್ಯಾನವನದ ಬಗ್ಗೆ ಲೇಖಕರು ನೀಡುವ ವಿವರಗಳನ್ನು ಸಂಗ್ರಹಿಸಿರಿ. ಲೇಖಕರ ಕುಟುಂಬವು ಲುಂಬಿನಿಯನ್ನು ನೋಡಿಯಾದ ಮೇಲೆ ಕಪಿಲವಸ್ತುವಿಗೆ ಬಂದಿತು. ಅದನ್ನು ಇಂದು ಲಾರ್ ಕೋಟ್ ಎನ್ನುವರೆಂದು ಲೇಖಕರು ಹೇಳಿದ್ದಾರೆ. ಅಲ್ಲಿ ಲುಂಬಿನಿಯಲ್ಲಿದ್ದಂತಹುದೇ ಒಂದು ಉದ್ಯಾನವನ್ನು ನಿರ್ಮಿಸಿದ್ದರು. ಆ ಉದ್ಯಾನವನದಲ್ಲಿಯೇ ಬುದ್ಧನ ತಂದೆ ಶುದ್ಧೋಧನನ ಅರಮನೆ ಇದ್ದಿತೆಂದು ತಿಳಿದು ಲೇಖಕರು ಪುಳಕಗೊಂಡರು. ಗೌತಮನು ಬಾಲ್ಯ ಮತ್ತು ಯೌವನಗಳನ್ನು ಕಳೆದ ಸ್ಥಳವಿದು. ಅದೊಂದು ಅಪೂರ್ವ ಜಾಗವಾಗಿತ್ತು. ಗೌತಮ ಬುದ್ಧನಾಗುವ ಮೊದಲು, ಸಿದ್ಧಿಯ ಅರ್ಥ ಗಳಿಸಿ ಸಿದ್ಧಾರ್ಥನಾಗುವ ಮೊದಲು 21 ವರ್ಷಗಳ ಕಾಲ ರಾಜಕುಮಾರನಾಗಿದ್ದ ಪರಿಸರ ಈ ಉದ್ಯಾನವನವೆಂದು ಲೇಖಕರು ವರ್ಣಿಸಿದ್ದಾರೆ.
ಅಲ್ಲಿ ಬಿದ್ದಿದ್ದ ಇಟ್ಟಿಗೆಯ ಹರೆ-ಬರೆ ಆಕೃತಿ, ವಿನ್ಯಾಸಗಳೆಲ್ಲ ಸಾವಿರಾರು ವರ್ಷಗಳ ಕಥೆಯನ್ನು ಹೇಳುತ್ತವೆಂದಿದ್ದಾರೆ. ಹೀಗೆ ಕಪಿಲವಸ್ತುವಿನ ಉದ್ಯಾನವನದ ಪರಿಸರವು ಅನೇಕ ನೆನಪುಗಳನ್ನು, ಊಹೆಗಳನ್ನು, ಕಲ್ಪನೆಗಳನ್ನು ಹೊಮ್ಮಿಸುವಂಥದ್ದಾಗಿದ್ದಿತು.